ಮತ್ತು ಭಾಗ್ಯತಾಯಿಯವರ ಒಂದು ಸಪೋರ್ಟು ಮತ್ತು ಪೇಜಾವರ ಶ್ರೀಗಳ ಒಂದು ಆಶೀರ್ವಾದದಿಂದ ಆದಂಥ ಕಾಲೇಜು. ಎಲ್ಲ ಊರಿನ ಜನರ ಸಹಕಾರ, ನಿಮ್ಮೆಲ್ಲರೂ ಬೆಂಬಲದಿಂದ ನಾವು 25ನೇ ವರ್ಷಕ್ಕೆ ತಲುಪಿದ್ದೀವಿ. ಮತ್ತು 3 ಜನ ಹಳೆಯ ಪ್ರಿನ್ಸಿಪಲ್ಸ್ಗಳಿಗೂ ಕೂಡ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕಾಲೇಜಿನ ಫಂಕ್ಷನ್ ಮಾತ್ರ ಅಲ್ಲ, ಎಲ್ಲರೂ ಅಂದರೆ ಸಭಿಕರು ಎಲ್ಲರೂ ಊರಿನ ಜನರು ಕೂಡ ಬಂದು ರಜತ ಮಹೋತ್ಸವದಲ್ಲಿ ಆಚರಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾವು 98 ಏನು ಪ್ರಾರಂಭ ಮಾಡ್ತೀವಿ, ಅವತ್ತು ಒಬ್ಬ ಹುಡುಗ 2 ಹೆಣ್ಮಕ್ಳು. ಅದೇ ಸಂಖ್ಯೆ ಗಣನೀಯವಾಗಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿಶೇಷತೆ ಅಂದರೆ ಮುಸ್ಲಿಂ ಹೆಣ್ಮಕ್ಳು ನಮ್ಗೆ ಅಡ್ಮಿಷನ್ ತೊಗೊಳ್ತಾರೆ. ಈಗ ನಮ್ಮ ಡೈರೆಕ್ಟರ್ ಹೇಳಿದ್ರು, ಕೆ ಅವರು ಆಲ್ ಇಂಡಿಯಾ ಮಟ್ಟದಲ್ಲಿ ನಮ್ಮ ಅಡ್ಮಿಷನ್ ನಡೆಯುತ್ತೆ. ಮೊದಲು ಹೇಗಿತ್ತು ಅಂದರೆ 60-40 ನಮಗೆ ಸರ್ಕಾರದ 40 ಉಳಿದ ಮ್ಯಾನೇಜ್ಮೆಂಟಿನ ಕೋಟ ಇರ್ತಿತ್ತು. ಅದನ್ನು ನಮ್ಮ ಇಚ್ಛೆ ಅಂತ ನಾವು ಸೀಟ್ ಕೊಡ್ಬೋದಿತ್ತು. ಇವತ್ತು ನಮ್ಗೆ ಯಾವುದೇ ಇದ್ದಿಲ್ಲ. ಆದರೆ ನಮ್ಮ ಎಲ್ಲ ಸೀಟ್ಗಳನ್ನು ಸಹ ಸರ್ಕಾರಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಇವತ್ತು ಇರುವಂಥದ್ದು ಎಲ್ಲ ಸೀಟ್ಗಳು ಸರ್ಕಾರದ ಮಟ್ಟದಲ್ಲಿ 4 ಹಂತದಲ್ಲಿ ಅಡ್ಮಿಷನ್ ಆಗುತ್ತೆ. ನಮ್ಮಲ್ಲಿ ರಾಜ್ಯ ಸರ್ಕಾರದ ಕೋಟ, ರಾಷ್ಟ್ರ ಮಟ್ಟದ ಕೋಟದಲ್ಲಿ, ಆಡಳಿತ ಮಂಡಳಿ ಕೋಟ ಮತ್ತು NRI ಕೋಟ. ಈ 4 ಹಂತದಲ್ಲಿ ನಮ್ಮದು ಯಾವುದೇ ಪಾತ್ರ ಇಲ್ಲ. ಅಡ್ಮಿಷನ್ ಸಂಪೂರ್ಣ ವಿದ್ಯಾರ್ಥಿಗಳ ಆಯ್ಕೆ. ಆ ವಿದ್ಯಾರ್ಥಿಗಳ ಆಯ್ಕೆ ನ್ಯಾಷನಲ್ ಮಟ್ಟದಲ್ಲಿ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮಹಿಳೆಯರು ಇರುವಂಥದ್ದು. ಇವತ್ತು ನಮ್ಮ ಮಹಾವಿದ್ಯಾಲಯದಿಂದ ನಿಮ್ಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ. 1378 ಗ್ರಾಜ್ಯುಯೇಟ್ಸ್ಗಳು ಹೊರಗಡೆ ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮೊದಲೇ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಬರ್ತಾ ಇದ್ರು ನಾರ್ತ್ ಇಂಡಿಯಾ ಸ್ಟೂಡೆಂಟ್ಸ್, ಅವರೇ ಹೆಚ್ಚಿರುವಂಥದ್ದು. ಮತ್ತೆ ಐಲ್ಯಾಂಡ್ಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ರು, ವಿದ್ಯಾರ್ಥಿನಿಯೇ ಬರ್ತಾ ಇದ್ರು. ಎಷ್ಟೋ ಕಡೆಗೆ ಕೆಲವು ರಾಜ್ಯದ ಡೈರೆಕ್ಟರೇಟ್ ಆಗಿದ್ದಾರೆ ನಮ್ಮ ವಿದ್ಯಾರ್ಥಿನಿಯರು. ಆಲ್ ಇಂಡಿಯಾ ಮಟ್ಟದ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡು ಅಲ್ಲಿ ಆ ರಾಜ್ಯದ ಆಯುರ್ವೇದ